ಮುಖಂಡರ ಎನ್ಕೌಂಟರ್, ಸಾವಿರಾರು ಮಂದಿ ಶರಣಾಗತಿ. ಭಾರತದಲ್ಲಿ ನಕ್ಸಲಿಸಂ ಅಂತ್ಯ ಸನ್ನಿಹಿತ. ನಕ್ಸಲ್ ಮುಖಂಡ ಮದ್ವಿ ಹಿದ್ಮಾ ಎನ್ಕೌಂಟರ್ ಸೇರಿದಂತೆ ಸಾವಿರಾರು ನಕ್ಸಲರ ಸಾಮೂಹಿಕ ಶರಣಾಗತಿ ಮಾವೋವಾದಿಗಳ ಯುಗದ ಅಂತ್ಯವನ್ನ ಸೂಚಿಸುತ್ತಿದೆ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಮಾರ್ಚ್ 2026ರ ವೇಳೆಗೆ ನಕ್ಸಲರನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋದಾಗಿ 2024ರಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಘೋಷಣೆ ಮಾಡಿದ್ರು. ಈ ಘೋಷಣೆಗೆ ಈಗ ಸಂಪೂರ್ಣ ಪುಷ್ಟಿ ಕೊಡುವಂತಹ ವಾತಾವರಣ ನಿರ್ಮಾಣವಾಗಿದೆ. ನಕ್ಸಲ್ ನಿಗ್ರಹಕ್ಕೆ ಭದ್ರತಾ ಪಡೆಗಳು ಹಾಗೂ ಪೊಲೀಸರು ಸಾಥ್ ಕೊಟ್ಟಿದ್ದಾರೆ. ಇನ್ನು ಕೆಲವು ನಕ್ಸಲರು ಸಕ್ರಿಯವಾಗಿದ್ದು ಅವರನ್ನ ಮುಖ್ಯ ವಾಹಿನಿಗೆ ತರಲು ಯತ್ನ ನಡೀತಾ ಇದೆ. ಅದು ಸಾಧ್ಯವಾಗದೇ ಇದ್ರೆ ಎನ್ಕೌಂಟರ್ ಒಂದೇ ದಾರಿಯಾಗಿದೆ. ನಕ್ಸಲಿಸಂಗೆ ಬಿದ್ದ ದೊಡ್ಡ ಪೆಟ್ಟು ಶರಣಾಗತಿ. ನಕ್ಸಲಿಸಂ ನಿರ್ಮೂಲನೆಯು ದೇಶದ ಹಾಗೂ ಕರ್ನಾಟಕದ ಸ್ಥಿತಿ ಏನು ಅನ್ನೋದನ್ನ ಇಲ್ಲಿ ವಿವರಿಸಲಾಗಿದೆ. ಅಮಿತ್ ಶಾ ಹೇಳಿದ್ದೇನು? ಮಾವೋವಾದಿ ದಂಗೆಯನ್ನ ಮಾರ್ಚ್ 2026ರ ವೇಳೆಗೆ ಅಳಿಸಿ ಹಾಕಲಾಗುವುದು ಅಂತ ಗೃಹ ಸಚಿವ ಅಮಿತ್ ಶಾ 2024ರಲ್ಲಿ ಘೋಷಿಸಿದ್ರು. ಈ ಸಮಯದಲ್ಲಿ ಅವರ ಹೇಳಿಕೆ ಮೇಲೆ ದೇಶದಲ್ಲಿ ಅಷ್ಟು ವಿಶ್ವಾಸ ವ್ಯಕ್ತವಾಗಿರಲಿಲ್ಲ. ಇದರ ಬೆನ್ನಲ್ಲೇ ಅವರು ಅನೇಕ ನಕ್ಸಲರ ಗುಂಪುಗಳಿಗೆ ಶರಣಾಗುವಂತೆ ಸೂಚಿಸಿದ್ರು. ಅಲ್ಲದೆ ಮಾತುಕತೆ ಮೂಲಕ ಸಮಸ್ಯೆ ಇತ್ಯರ್ಥಕ್ಕೆ ಕರೆಯನ್ನೂ ಕೊಡಲಾಗಿತ್ತು. ಇದು ಫಲಿಸದೇ ಇದ್ದಾಗ ಎನ್ಕೌಂಟರ್ ಅನಿವಾರ್ಯವಾಗಿತ್ತು. 500 ನಕ್ಸಲರು ಮಾತ್ರ ಸಕ್ರಿಯ. ದೇಶದ 10 ರಾಜ್ಯಗಳಲ್ಲಿ 125ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಹರಡಿರುವ ನಕ್ಸಲರ ಗುಂಪನ್ನ ರೆಡ್ ಕಾರಿಡಾರ್ ಅಂತ ಕರೆಯಲಾಗುತ್ತೆ. ಸುಮಾರು 30,000ಕ್ಕೂ ಹೆಚ್ಚು ನಕ್ಸಲರು ಈ ಭಾಗಗಳಲ್ಲಿ ಸಕ್ರಿಯರಾಗಿದ್ರು. ಈಗ ಕೇವಲ 500ರ ಆಸುಪಾಸಿನ ಸಂಖ್ಯೆಯಲ್ಲಿ ಇದ್ದಾರೆ ಎನ್ನಲಾಗುತ್ತಿದೆ. ಅವರೆಲ್ಲ ಸೀಮಿತ ಜಿಲ್ಲೆಗಳಲ್ಲಿ ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರು ಶರಣಾಗತೆಗಿದ್ರೆ ಶೀಘ್ರದಲ್ಲೇ ಅವರನ್ನು ಕೂಡ ಎನ್ಕೌಂಟರ್ ಮಾಡುವ ಸಾಧ್ಯತೆಗಳಿವೆ. ಮದ್ವಿ ಹಿದ್ಮಾ ಎನ್ಕೌಂಟರ್, 26 ಭೀಕರ ದಾಳಿಗಳ ಮಾಸ್ಟರ್ ಮೈಂಡ್. ಮದ್ವಿ ಹಿದ್ಮಾ ಭಾರತದ ಮೋಸ್ಟ್ ವಾಂಟೆಡ್ ನಕ್ಸಲರಲ್ಲಿ ಒಬ್ಬನಾಗಿದ್ದ. ಸಿಪಿಐ ಮಾವೋವಾದಿ ಸಂಘಟನೆಯ ಉನ್ನತ ಕಮಾಂಡರ್ ಆಗಿದ್ದ. ಈತನ ತಲೆಗೆ 25ರಿಂದ 50 ಲಕ್ಷ ರೂಪಾಯಿವರೆಗೆ ಬಹುಮಾನ ಘೋಷಿಸಲಾಗಿತ್ತು. ಮದ್ವಿ ಹಿದ್ಮಾ ಕಳೆದ ಕೆಲ ವರ್ಷಗಳಲ್ಲಿ ಛತ್ತೀಸ್ಗಢದ ಬಸ್ತಾರ್, ಸುಕ್ಮಾ, ದಾಂತೆವಾಡ ಹಾಗೂ ಮಲ್ಕನ್ಗಿರಿ ಪ್ರದೇಶಗಳಲ್ಲಿ ಪೊಲೀಸ್ ಹಾಗೂ ಅರೆ ಸೇನಾ ಪಡೆಗಳ ಮೇಲೆ ನಡೆದ ಘೋರ ದಾಳಿಗಳ ಹಿಂದಿನ ಮಾಸ್ಟರ್ ಮೈಂಡ್ ಆಗಿದ್ದ. 2010ರ ದಾಂತೆವಾಡದಲ್ಲಿ 76 ಸಿಆರ್ಪಿಎಫ್ ಯೋಧರ ಸಾವಿಗೂ ಕೂಡ ಕಾರಣವಾಗಿದ್ದ. ಆಗ ಇವನ ಬಗ್ಗೆ ಮಾಹಿತಿ ನೀಡಿದ್ದವರಿಗೆ 1 ಕೋಟಿ ರೂಪಾಯಿ ಬಹುಮಾನ ನೀಡೋದಾಗಿ ಘೋಷಿಸಲಾಗಿತ್ತು. ಇತ್ತೀಚೆಗೆ ಭದ್ರತಾ ಪಡೆಗಳ ದಾಳಿಯಲ್ಲಿ ನಕ್ಸಲ್ ಮುಖಂಡ ಮದ್ವಿ ಸಾವಿಗೀಡಾಗಿದ್ದ. ಆಂಧ್ರಪ್ರದೇಶದ ಅಲ್ಲೂರಿ ಸೀತಾರಾಮರಾಜು ಜಿಲ್ಲೆಯಲ್ಲಿ ನಡೆದಂತಹ ಎನ್ಕೌಂಟರ್ನಲ್ಲಿ ಆತನನ್ನ ಗುಂಡಿಕ್ಕಿ ಕೊಲ್ಲಲಾಯಿತು. ಈ ಪ್ರದೇಶದಲ್ಲಿ ಆತನ ಸಹಚರರ 6 ಶವಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದರು. ನಕ್ಸಲಿಸಂ ಎಂದರೇನು? ನಕ್ಸಲಿಸಂ 1967ರಲ್ಲಿ ಪಶ್ಚಿಮ ಬಂಗಾಳದ ಸಿಲಿಗುರಿ ಜಿಲ್ಲೆಯ ನಕ್ಸಲ್ಬಾರಿ ಗ್ರಾಮದಲ್ಲಿ ರೈತರ ದಂಗೆಯೊಂದಿಗೆ ಪ್ರಾರಂಭವಾಯಿತು. ಚೀನಾದ ಕಮ್ಯುನಿಸ್ಟ್ ನಾಯಕ ಮಾವೋ ಝೆಡಾಂಗ್ ಮತ್ತು ಮಾರ್ಕ್ಸ್ವಾದಿ ಲೆನಿನಿಸ್ಟ್ ಸಿದ್ಧಾಂತದಿಂದ ಪ್ರೇರಿತರಾದ ಗುಂಪು ಸರ್ಕಾರದ ವಿರುದ್ಧ ಸಶಸ್ತ್ರ ಹೋರಾಟ ಆರಂಭಿಸಿತ್ತು. ಪ್ರಸ್ತುತ ವ್ಯವಸ್ಥೆಯನ್ನ ಉರುಳಿಸಿ ಕಮ್ಯುನಿಸ್ಟ್ ರಾಜ್ಯವನ್ನ ಸ್ಥಾಪಿಸೋದು ನಕ್ಸಲಿಸಂನ ಗುರಿಯಾಗಿತ್ತು. ಮಾವೋವಾದಿಗಳಿಗೆ ದೊಡ್ಡ ಪೆಟ್ಟು. ಮಾವೋವಾದಿ ಚಳವಳಿಗೆ ದೊಡ್ಡ ಹೊಡೆತ ಬಿದ್ದಿದ್ದು 2025ರ ಅಕ್ಟೋಬರ್ 14ರಂದು. ಆ ದಿನ ನಕ್ಸಲ್ ನಾಯಕ ಮತ್ತು ಕೇಂದ್ರ ಸಮಿತಿ ಸದಸ್ಯ ಮಲ್ಲೋಜುಲ ವೇಣುಗೋಪಾಲ ರಾವ್ ಅಲಿಯಾಸ್ ಭೂಪತಿ ಸೇರಿದಂತೆ 61 ಮಾವೋವಾದಿಗಳು ಮಹಾರಾಷ್ಟ್ರದಲ್ಲಿ ಶರಣಾಗಿದ್ದರು. ಪೀಪಲ್ಸ್ ಲಿಬರೇಷನ್ ಗೆರಿಲ್ಲಾ ಆರ್ಮಿ ಅಂತ ಕರೆಯಲ್ಪಡುವ ಇತರ ಹೋರಾಟಗಾರರನ್ನ ಶರಣಾಗುವಂತೆ ಮಾಡಿದ್ರು. ಅವರೊಂದಿಗೆ 2 ರಾಜ್ಯ ವಲಯ ಸಮಿತಿ ಸದಸ್ಯರು, 10 ವಿಭಾಗೀಯ ಸಮಿತಿ ಸದಸ್ಯರು ಮತ್ತು ಮಹಾರಾಷ್ಟ್ರ ಮತ್ತು ಛತ್ತೀಸ್ಗಢದ ಇತರ ಕಾರ್ಯಕರ್ತರು ಶರಣಾಗಿದ್ರು. ಈ ವೇಳೆ 7 AK-47ಗಳು, 6 SLRಗಳು ಮತ್ತು 6 INSAS ರೈಫಲ್ಗಳು ಸೇರಿದಂತೆ 54 ಶಸ್ತ್ರಾಸ್ತ್ರಗಳನ್ನ ಪೊಲೀಸರಿಗೆ ಒಪ್ಪಿಸಿದ್ದರು. 2025ರಲ್ಲಿ ಮಾವೋವಾದಿಗಳ ಶರಣಾಗತಿ. ಈ ವರ್ಷ ಅಕ್ಟೋಬರ್ 17ರಂದು ಛತ್ತೀಸ್ಗಢದಲ್ಲಿ ಹೆಚ್ಚಿನ ಸಂಖ್ಯೆಯ ಮಾವೋವಾದಿಗಳು ಶರಣಾದರು. ಡಿಜಿಪಿ 210 ನಕ್ಸಲರನ್ನ ಗುಲಾಬಿ ಹೂ ಮತ್ತು ಭಾರತೀಯ ಸಂವಿಧಾನದ ಪ್ರತಿ ಕೊಟ್ಟು ಅವರನ್ನ ಸ್ವಾಗತಿಸಿದ್ದರು. ಶರಣಾದವರಲ್ಲಿ
ಇದರಲ್ಲಿ ಒಬ್ಬ ಕೇಂದ್ರ ಸಮಿತಿ ಸದಸ್ಯರು, ಇಬ್ಬರು DKSZC ಸದಸ್ಯರು ಮತ್ತು 15 DVCM ಕಾರ್ಯಕರ್ತರು ಸೇರಿದ್ದರು. ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಾದ AK-47ಗಳು, INSAS ರೈಫಲ್ಗಳು, SLRಗಳು ಮತ್ತು ಕಾರ್ಬೈನ್ಸ್ಗಳು ಈ ವೇಳೆ ಪೊಲೀಸರಿಗೆ ಹಸ್ತಾಂತರಿಸಿದ್ದರು. ಇದು ದಕ್ಷಿಣ ಛತ್ತೀಸ್ಗಢದಲ್ಲಿ ಮಾವೋವಾದಿಗಳ ಪ್ರಭಾವ ಕುಸಿತವನ್ನ ಸೂಚಿಸುತ್ತೆ. ಮಾಧ್ಯಮ ವರದಿಗಳ ಪ್ರಕಾರ 2100ಕ್ಕೂ ಹೆಚ್ಚು ಮಾವೋವಾದಿಗಳು ಶರಣಾಗಿದ್ದಾರೆ. ಸಿಪಿಐನ 8 ಉನ್ನತ ನಾಯಕರು ಸೇರಿದಂತೆ 313 ಮಾವೋವಾದಿಗಳು ಎನ್ಕೌಂಟರ್ಗಳಲ್ಲಿ ಕೊಲ್ಲಲ್ಪಟ್ಟಿದ್ದಾರೆ ಮತ್ತು 836 ಕಾರ್ಯಕರ್ತರನ್ನ ಬಂಧಿಸಲಾಗಿದೆ. ಇದಲ್ಲದೆ ಇನ್ನಿತರ ಸಂಘಟನೆಗಳ 1639 ನಕ್ಸಲರು ಶರಣಾಗಿದ್ದಾರೆ. ಅಮಿತ್ ಶಾ ಪುನರುಚ್ಚಾರ, ನಮ್ಮ ನೀತಿ ಸ್ಪಷ್ಟವಾಗಿದೆ. ಶರಣಾಗಲು ಬಯಸುವವರಿಗೆ ಸ್ವಾಗತ ಮತ್ತು ಬಂದೂಕನ್ನ ಹಿಡಿದವರು ನಮ್ಮ ಭದ್ರತಾ ಪಡೆಗಳ ಕೋಪಕ್ಕೆ ತುತ್ತಾಗಬೇಕಾಗುತ್ತೆ. ನಕ್ಸಲಿಸಂನ ಹಾದಿಯಲ್ಲಿ ಇರುವವರು ಶಸ್ತ್ರಾಸ್ತ್ರಗಳನ್ನ ತ್ಯಜಿಸಿ ಮುಖ್ಯವಾಹಿನಿಗೆ ಸೇರಬೇಕು ಅಂತ ನಾನು ಮತ್ತೊಮ್ಮೆ ಮನವಿ ಮಾಡುತ್ತೇನೆ. ಮಾರ್ಚ್ 31, 2026ರ ಮೊದಲ ನಕ್ಸಲಿಸಂ ಬೇರು ಸಹಿತ ಕಿತ್ತು ಹಾಕಲು ನಾವು ಸಿದ್ಧರಾಗಿದ್ದೇವೆ ಅಂತ ಅಮಿತ್ ಶಾ ಪುನರುಚ್ಚರಿಸಿದ್ದಾರೆ. ವಿಕ್ರಮ್ ಗೌಡ ಎನ್ಕೌಂಟರ್, ನಕ್ಸಲ್ ಮುಕ್ತ ಕರ್ನಾಟಕದಲ್ಲಿ 2003ರಿಂದ 2024ರವರೆಗೆ ನಡೆದ ಒಟ್ಟು 4 ಎನ್ಕೌಂಟರ್ಗಳಲ್ಲಿ ವಿಕ್ರಮ್ ಗೌಡ ಸಹಿತ ಒಟ್ಟು 6 ಮಂದಿ ಬಲಿಯಾಗಿದ್ದಾರೆ. ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಕಬ್ಬಿನಾಲೆಯಿಂದ ಸುಮಾರು 15 ಕಿಲೋಮೀಟರ್ ದೂರದ ದುರ್ಗಮ ಕಾಡಿನ ಮಧ್ಯೆ ಇರುವ ಪಿತ್ಬೈಲು ಎಂಬಲ್ಲಿ 2024ರ ನವೆಂಬರ್ 18ರಂದು ನಕ್ಸಲ್ ನಿಗ್ರಹ ಪಡೆ ವಿಕ್ರಮ್ ಗೌಡನನ್ನ ಹತ್ಯೆ ಮಾಡಿತ್ತು. 20ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಬೇಕಾಗಿದ್ದ ವಿಕ್ರಮ್ ಗೌಡ ಕಳೆದ 20 ವರ್ಷಗಳಲ್ಲಿ ನಕ್ಸಲ್ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದ. ಕಾರ್ಮಿಕ ಸಂಘಟನೆಯಿಂದ ಬಂದಿದ್ದ ವಿಕ್ರಮ್ ಗೌಡ 3 ಬಾರಿ ಕರ್ನಾಟಕ ಪೊಲೀಸರ ಕೈಯಿಂದ ಪರಾರಿಯಾಗಿದ್ದ. 2016ರಲ್ಲಿ ಕೇರಳ ಪೊಲೀಸರಿಗೂ ಚಳ್ಳೆ ಹಣ್ಣು ತಿನ್ನಿಸಿದ್ದ. ಇವನ ಹತ್ಯೆ ಬಳಿಕ ನಕ್ಸಲ್ ಮುಕ್ತ ಕರ್ನಾಟಕ ಅಂತ ಘೋಷಿಸಲಾಗಿತ್ತು. ವೀಕ್ಷಕರೇ, ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇಲ್ಲಿ ಬಂದಿರೋ ನ್ಯೂಸ್ ನೋಡಿ ಇವಾಗ ಸಿದ್ದರಾಮಯ್ಯನವರು ಕೊಟ್ಟಿರುವ ಅವಕಾಶವನ್ನು ಉಪಯೋಗಿಸ್ಕೋಬೇಕಂತ ಹೇಳಿ ಜನವಾಹಿನಿಯಲ್ಲಿ ಬಂದಿತ್ತು. ಅದಕ್ಕಾಗಿ ನಾಕೆ ಸಿದ್ದರಾಮಯ್ಯರು ನಾಕೆ ಹೆಲ್ಪ್ ಮಾಡ್ಬೇಕಂತ ಹೇಳಿ